ಪುನರ್ವಿವಾಹ ಆಗುವಂತವರಿಗೆ ಮತ್ತೆ ಮೊದಲನೇ ಮದುವೆ ಆಗುವಂತವರಿಗೆ ಪರಸ್ಪರ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ ನೀವೇ ನೇರ ಇಲ್ಲಿ ಒಂದು 3-4 ಜನರ ಕಣ್ಣೀರನ್ನು ಒರೆಸಿದ್ರೆ ಅದು ಎಲ್ಲೋ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಏನಾದ್ರೂ 2ನೇ ಮದುವೆ ಮಾಡಿಸ್ಬೇಕಾದ್ರೆ ಮೊದಲನೇ ಮದುವೆ ಬಹಳ ಸುಲಭ, ಆದ್ರೆ 2ನೇ ಮದುವೆ ಇದೆಯಲ್ಲ ಅದು ಬಹಳಷ್ಟು ಕಷ್ಟ ಅನ್ನೋದು ನಿಮ್ಗೆಲ್ಲ ನಂತರದಲ್ಲಿ. ಯಾಕೆಂತಂದ್ರೆ ಯಾರು ಆಶ್ರಯ ಇಲ್ಲದೆ ಹೋದ್ರೆ ಅನಾಥವಾಗಿ ನಾವು ಇರಬೇಕಾಗುತ್ತೆ. ಮತ್ತೆ ನಮ್ಮ ರಾಜ್ಯದ ಹಲವು ಕಡೆಯಿಂದ ಆಗಮಿಸಿದಂತಹ ಪುನರ್ವಿವಾಹ ಬಯಸಿ ವಿಧವೆಯರು, ವಿಧರರು ಮತ್ತು ಇದುವರೆಗೂ ಮದುವೆ ಆಗದ ವಧುವರು ಆಗಮಿಸಿದ್ದೀರಾ. ತಮ್ಗೆಲ್ಲರಿಗೂ ಈ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಇವತ್ತು ಈ ದಿನ ವಿಧವೆಯರು ಹಾಗೂ ವಿಧರರ ಒಂದು ಸ್ವಯಂ ವಧುವರರ ಕಾರ್ಯಕ್ರಮವನ್ನು ಯಾವುದೇ ರೀತಿಯ ಫಲಾಪೇಕ್ಷೆಗಳಿಲ್ಲದೆ, ಯಾವುದೇ ರೀತಿಯ ಹಣಕಾಸುಗಳನ್ನ ತಗೊಳ್ಳದೆ ಈ ಕಾರ್ಯಕ್ರಮಗಳ 15ನೇ ಕಾರ್ಯಕ್ರಮ ತಿಂಗಳ ಕೊನೆಯ ಭಾನುವಾರ ಇರುತ್ತೆ. 15ನೇ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಉದ್ದೇಶ ಏನು ಅಂದ್ರೆ, ಮೊದಲನೇ ಸಂಬಂಧಗಳ ನಿಮ್ಮ ಮನೆಯಲ್ಲಿ ತೀರೋಗಿದ್ರೆ ಅಥವಾ ಡ್ರೈವರ್ಸ್ ಆಗಿದ್ರೆ ಆ ಕಾಪಿಗಳನ್ನೇ ತಗೊಂಬನ್ನಿ. ಯಾಕಂದ್ರೆ ಮೊದಲನೇ ವಿವಾಹ ಬಯಸೋ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಹೆಣ್ಣು ಗಂಡು ಸಿಗ್ತಾ ಇಲ್ಲ, ಸರಿನಾ? ಈಗ ಏನಾಗಿದೆ ಅಂದ್ರೆ, ನಾನೇನು ಓದಿದ್ದೀನಿ ಅದೇ ರೀತಿ ಕೆಲಸ ಸಿಗ್ಬೇಕು, ನಾನೇನು ಎಷ್ಟು ಬೆಳ್ಳಿಗಿದ್ದೀನೋ ಅದೇ ರೀತಿ ಬೆಳ್ಳಿಗಿರ್ಬೇಕು, ನಾನು ಎಷ್ಟು ಬಂಗಾರ ಹಾಕಿದ್ರೆ ಅದೇ ಆ ಲೆವೆಲ್ ಅಲ್ಲಿ ಇರ್ಬೇಕು. ಹಂಗಾಗಿ ಸಂಬಂಧಗಳು ಕೂಡೋದೇ ಕಡಿಮೆ ಆಗಿದೆ. ನಾವೆಷ್ಟೋ ಬ್ರೋಕರ್ಗಳ ಹತ್ರ ಹೋಗ್ತೀವಿ ಹೊರತು, ಇಲ್ಲಿ ಒಂದು ಏರಿಯಾಗೆ ಹೋದ್ರೆ ಹೆಣ್ಮಕ್ಳು 100 ಜನ ಇರ್ತಾರೆ, ಅಲ್ಲಿ ದುಡ್ಡು ಇಟ್ಕೊಂಡು ಒಂದೇ ಮನೆ ತೋರಿಸ್ತಾವ 4 ಮನೆ ಸೇರ್ಸಲ್ಲ. ಒಂದ್ ದಿನಕ್ಕೆ ಹೋದ್ರೆ 5,000 ರೂಪಾಯಿ ಇಸ್ಕೊಂಡ್ಬರ್ತೆ, ಮಾರನೇ ದಿನ 3 ದಿನ ಬಿಟ್ಟು ಪಕ್ಕದ ಮನೆ ಕರ್ಕೊಂಡು ಹೋಗ್ತಾರೆ. ವ್ಯವಸ್ಥೆ ಇದೆ, ಆ ರೀತಿಯಾಗಿದೆ. ಬಟ್ ಇಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೇನೆ ನಾವು ಇದನ್ನು ಕೆಲಸ ಮಾಡ್ತಾ ಇದೀವಿ. 15ನೇ ಕಾರ್ಯಕ್ರಮ ಇದು ನಮ್ದು ವಿಧರ ಸ್ವಯಂವರ ಕಾರ್ಯಕ್ರಮ. ಇಲ್ಲಿ ವಯಸ್ಸು ಗೀಸು ಅಂತರವಿಲ್ಲ, ಬಹಳ ಸಂಗತಿ ಬೇಕು ಅಂತ ಬಂದಿದ್ದೀರಾ. ಕೆಲವೊಂದೇ ಏನಿದೆಯೋ ನಿಮ್ಮ ಎದುರ ಬದಲನೆ ನೀವು ಇಲ್ಲಿ ಏನ್ ಹೇಳ್ತಾರೆ ಹೆಣ್ಮಕ್ಳು ಅವರು ಹೇಳ್ತಾ ಹೋಗ್ತಾರೆ. ಈ ಕಡೆನೆಲ್ಲ ನೀವು ಯಾರು ನಿಮ್ಗೆ ಆಯ್ಕೆ ಆಗ್ತಾರೋ ಬರ್ದಿಟ್ಕೊಳ್ಳಿ. ಆಮೇಲೆ ನೀವೇನ್ ಪರಿಚಯ ಮಾಡ್ಕೊಳ್ತೀರೋ ಅವ್ರು ಬರ್ದಿಟ್ಕೊಂಡ್ರೆ ನೀವೇ ಎದುರ ಬದಲಗಳನ್ನ ನಿಮ್ಮನ್ನ ಸೆಲೆಕ್ಟ್ ಆಗುವಂತ ನೀವೇ ನಿಮ್ ಹೊಂದಾಣಿಕೆ ಆಗುವಂತದನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಬೇರೆಯವರೆಲ್ಲ ಒಂದೇ ಹುಡುಕ್ಬೇಕು. ಇಲ್ಲಿ ಎಲ್ಲಾ ಬಂದಿರ್ತಾರೆ, ಆಲ್ಮೋಸ್ಟ್ ಮಾಡಿದ್ರೆ ಅಂತ ಬಂದಿದ್ದಾರೆ. ಸುಮಾರು ಜನ B.Ed ಲೆಕ್ಚರ್ಸ್ ಬಹಳಷ್ಟು ಜನ ಬಂದಿದ್ದಾರೆ. ಬಟ್ ಇದು ಒಂದು ಅಂತರ್ಜಾತಿ ವಿವಾಹ. ಇಲ್ಲಿ ಜಾತಿ ಅನ್ನೋದನ್ನ, ಜಾತಿ ಧರ್ಮ ಇವನ್ನೆಲ್ಲ ಹೊರಗಡೆ ಇಟ್ಟು ಮನುಷ್ಯವಾದಿಗಳನ್ನ ರೂಪಿಸ್ಕೋಬೇಕು ಅಂತ ನಮ್ಮ ಇಚ್ಛೆ. ವಿಶ್ವಮಾನವ ಏನಿದೆಯೋ ಆ ರೀತಿ. ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ನಮ್ ಉಳ್ದವ್ರನ್ನ ಬಿಡಲ್ಲ ಅನ್ನೋದು ಒಂದು ಗಾದೆ. ಹಾಗಾಗಿ ದಯವಿಟ್ಟು ಜಾತಿ ಅನ್ನೋದನ್ನ ದೂರ ಇಟ್ಟು ಮನುಷ್ಯತ್ವಕ್ಕೆ ಬೆಲೆ ಕೊಡಿ ಅಂತ ಕೇಳ್ಕೊಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇವತ್ತು ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದೀವಿ. ಇವತ್ತು ವೇದಿಕೆ ಮೇಲಿರುವಂತಹ ಹಿಂದುಳಿದ ಜನಜಾಗೃತಿ ವೇದಿಕೆ ಹಾಗೂ ಗೌರವ ಅಧ್ಯಕ್ಷರು, ಹಾಗೆ ನಿವೃತ್ತ ಪ್ರಾಂಶುಪಾಲರಾದಂತಹ ಎಚ್ ರಾಚಪ್ಪನವರು ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಯುತ್ತೆ. ಹಾಗೆ ಇನ್ನೊಬ್ರು ಚೀಫ್ ಆಫೀಸರ್, ನಿವೃತ್ತ ಚೀಫ್ ಆಫೀಸರ್ ಬಿ ಜಗ್ನೇಜಿರಾವ್ ಅಂತ, ಹಾಗೆ ಶ್ರೀಯುತ ಶ್ರೀನಿವಾಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರು ಚೀಫ್ ಆಫೀಸರ್ ವಾಣಿಜ್ಯ ತೆರಿಗೆ ಅಧಿಕಾರಿ, ಅವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲ ನಿವೃತ್ತಿಯ ನಂತರದ ಸಮಾಜ ಸೇವೆಗೆ ತೊಡಗಿ ಒಂದು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಹಲವು ಜನ ಪ್ರೊಫೆಸರ್ ಅವರೆಲ್ಲ ಇದ್ದಾರೆ. ಈ ಬೇರೆ ಬೇರೆ ಕಾರಣದಿಂದ ಇವತ್ತು ಈ ದಿನ ಊರಲ್ಲಿ ಇಲ್ಲ. ಸರಿನಾ? ಇವತ್ತಿನ ಅಧ್ಯಕ್ಷತೆ ಪ್ರೊಫೆಸರ್ ರಾಚಪ್ಪ ಅವರು ನಡೆಯುತ್ತೆ. ಈಗ ತಮ್ಮ ಪರಿಚಯಗಳನ್ನ ಹೇಳ್ಕೋಬೇಕು, ಸಂಕ್ಷಿಪ್ತವಾಗಿ ವಿವರಗಳನ್ನು ಹೇಳ್ಕೊಂಡು ಪರಿಚಯ ಮಾಡ್ಕೊಂಡು ಸರ್ವ ಜಾತಿ ಜನಾಂಗಗಳ ಮಧು ವಿವಾಹ ಸಮಾಲೋಚನೆ ಸಭೆಗೆ ನಿಮ್ಮನ್ನೆಲ್ಲ ಪುನಃ ಸ್ವಾಗತವನ್ನು ಕೋರ್ತಾ, ಒಬ್ಬೊಬ್ಬರೇ ತಮ್ಮ ಪರಿಚಯವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಯಾವ ರೀತಿಯ ಹೆಣ್ಣು ಬೇಕು ಅಥವಾ ಯಾವ ರೀತಿಯ ಗಂಡು ಬೇಕು ಅಂತಕ್ಕಂಥದ್ದನ್ನ ನೀವು ಹೇಳ್ತಾ ಹೋದ್ರೆ ಪ್ರಾಯಶಃ ಬೇರೆಯವರಿಗೆಲ್ಲ ಗೊತ್ತಾಗುತ್ತೆ. ಆ ನಂತರದಲ್ಲಿ ತಮಗೆ ಬೇಕಾದವ್ರನ್ನ ತಾವು ಆಯ್ಕೆ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಕೋರ್ತೀವಿ. ಈಗ ಫಸ್ಟ್ ನಾಗರಾಜಪ್ಪ ಸಿ ಅಂತ ಅಂದ್ಬಿಟ್ಟು ಸೊರಬದಿಂದ ಬಂದಿದ್ದಾರೆ. ನೀವು ನಿಮ್ಮ ಡೀಟೇಲ್ಸ್ ಅನ್ನ ಹೇಳ್ಕೊಳ್ಳಿ, ಏನೇನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಮತ್ತೆ ಪುನಃ ಇದೆಲ್ಲ ಮಸೂದೆ
ಶಿರ್ಸಿ ತಾಲೂಕು ಹುಡುಗಿ ಮದುವೆ ಆಗಿತ್ತು. ಜೊತೆಗೆ ಮಕ್ಕಳು 2 ಇದ್ದವು. ಸಾಂಪ್ರದಾಯಿಕವಾಗಿ ಮದುವೆ ಆಗಿತ್ತು. 2 ಮಕ್ಕಳಿದ್ದವು. ಊರಲ್ಲಿ ಅಂಗನವಾಡಿ ವರ್ಕರ್ ಆಗಿದ್ರು. ನಮ್ಮಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಸಣ್ಣ ಪುಟ್ಟ ಇದ್ದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಕುಟುಂಬನೇ ಹರಿದೋಗ ಮಟ್ಟಕ್ಕೆ ಏನು ಸಂಸಾರ ಏನಿರಲಿಲ್ಲ, ಚೆನ್ನಾಗಿತ್ತು. ತುಂಬ ಸಂಸಾರ ಚೆನ್ನಾಗಿತ್ತು. ನಾನು ಉದ್ಯೋಗಕ್ಕಾಗಿ ಒಂದು ಟಾಟಾ ಏಸ್ ಓಡಿಸ್ತೀನಿ. ಅಗ್ರಿಕಲ್ಚರ್ ಆಗಿ ಒಂದು 5 ಎಕರೆ ಭೂಮಿ ಐತಿ. ಒಂದು ತಾಯಿ ನನ್ನ ಜೊತೆಗೆ ಐತಿ. ತಂದೆ ತೀರೋಗಿದ್ದಾರೆ. ಇಷ್ಟೆಲ್ಲ ಇತ್ತು. ಅಚಾನಕವಾಗಿ ತಾಯಿ ಮನೆಗೆ ಒಂದು ಸಲ ಇಟ್ಕೊಂಡು ಹೋಗ್ಬಿಟ್ಲು ಅಂತಕ್ಕೋ. ಸ್ವಲ್ಪ ಬೇಜಾರಾಗಿ ಸ್ವಲ್ಪ ಒಂಚೂರು ಜಾಸ್ತಿನೇ ಆಗಿತ್ತು. ಒಂದು ಸಲ ಮನಸ್ತಾಪಗಳು. ತಾಯಿ ಮನೆ ಹೋಗ್ಕಂತ ತಾಯಿ ಮನೆಗೆ ಹೋಗ್ಬಿಟ್ಲು. ಅಲ್ಲಿ ಹೋಗತ್ತೋ ಅವರಪ್ಪಯ್ಯ ಎಂದೂ ಬೈದಿರ್ಲಿಲ್ಲ. ಸಣ್ಣದಕ್ಕೆಲ್ಲ ಗಂಡನ ಜೊತೆಗೆ ಬೇಜಾರು ಮಾಡ್ತೀನಿ, ಊರಿಗೆ ಬರ್ತಿಲ್ಲ, ನಮ್ಮದೇ ಅಂತ ಆಗ್ಬೇಕು ಅಂತ ಹೇಳಿ ಅವರು ಸಿಟ್ಟು ಮಾಡ್ದಂಗೆ ನಮ್ಮ ಅಪ್ಪಯ್ಯ ನಮ್ಮ ಮಾವ ಸಿಟ್ಟು ಮಾಡಿದ್ರು. ಶಿವಮೊಗ್ಗದ ಬಸವೇಶ್ವರನಗರದಲ್ಲಿ ಮನೆ ಇದೆ, ಸ್ವಂತ ಮನೆ. ನನ್ನ ಮಗನಿಗೆ ಏನು ಬೇಕಾಗಿದೆ, ಡೈವರ್ಸ್ ಆಗಿದೆ. 1 ವರ್ಷ ಆಯಿತು. ಜಡ್ಜ್ಮೆಂಟ್ ಕಾಪಿನೂ ಇದೆ. ನನ್ನ ಮಗ ಮೋಲ್ಡಿಂಗ್ ಆ್ಯಂಡ್ ಕ್ಯಾಸ್ಟಿಂಗ್ ಓಡಿಸ್ತಿತ್ತು. ವಿಶ್ವಕರ್ಮ ಜನಾಂಗ ಆಚಾರ. ಅವನು ಇಲ್ಲಿ ಗಾಂಧಿ ಬಜಾರಲ್ಲಿ ಅಂಗಡಿ ಇದೆ. ಅವನು ಮೋಲ್ಡಿಂಗ್ ಆ್ಯಂಡ್ ಕ್ಯಾಸ್ಟಿಂಗ್ ಮಾಡ್ತಾನೆ ಗೋಲ್ಡಿಂದು. ಅವನಿಗೆ ಒಂದು ಹೆಣ್ಣು ಬೇಕಾಗಿದೆ. ನಮಗೆ ಜಾತಿ ಮುಖ್ಯ ಅಲ್ಲ, ವಿಶ್ವಕರ್ಮ ಆಚಾರ ಇದ್ದು ನಡೆಯುತ್ತೆ, ಬೇರೆ ಜಾತಿ ಆದರೂ ಆಗುತ್ತೆ. ಎಷ್ಟು ವಯಸ್ಸು ಮಗನಿಗೆ? 42. ಮಕ್ಕಳು ಏನಾರು ಇದ್ದಾರೆ? ಮಕ್ಕಳಿದೆ, ಅದು ಅವ್ರ ಕಡೆನೇ ಹೋಗಿದೆ. ಒಂದು ಹೆಣ್ಮಗು ಇದೆ. ಕೇಳಿ, ಅವ್ರಿಗೆ ಕೇಳಿ ಹೇಳ್ತಾರೆ. ಆದ್ರೂ ಬೀಚರ ದಿವಸ ಆಗಿದೆ. ನನಗೆ ಈಗ 57 ವರ್ಷ ದಿವಸ ಆಗಿ ಮನೆ ವ್ಯವಸ್ಥೆ ಅಂತಂದ್ರೆ ನನಗೆ ನೋಡ್ಕೊಳಕ್ಕೆ ಹೋಗ್ಬೋದು ಬೇಕಾಗುತ್ತೆ. ಇನ್ನೂ ಜನ ಬೇಕು. ಏನ್ ಕೆಲಸ ಮಾಡ್ತೀರಿ ತಾವು? ನಾವು ಫಾರ್ಮಸಿಸ್ಟ್ ರಿಟೈರ್ಡ್ ಆಗಿದೆ. ಮತ್ತೆ ಅದು ದೇವಕ್ಕೆಲ್ಲ ಅಮೌಂಟ್ ಇದೆ. ಸುಮಾರು ವರ್ಷ ಆಗಿ ಕಾಪಿಗಿದೆ. ನಮಗೆ ಏನಪ್ಪ ಅಂತಂದ್ರೆ ಈಗ 57 ವರ್ಷ ಒಂದು ನುಗ್ಗಕ್ಕೆ ಅವನು ಇವತ್ತಿಗೆ ಬೇಕಾಗುತ್ತೆ ನೋಡಿ. ಈಗ ಪ್ರಯತ್ನ ಮಾಡಿದ್ರೆ ನಾವು ಹೊರಬಂದ್ರೆ ಪ್ರಯತ್ನ ಮಾಡಿದ್ರೆ ಆಗಿಲ್ಲ. ಅದಕ್ಕೆ ಈಗ ಅವನ ಜೊತೆ ಬೇಕಾದ. ಈಗ ಡೈವರ್ಸ್ ಆಗಿದೆ ಅಂತ ಹೇಳಿದ್ರಲ್ಲ, ಮಕ್ಳಿದಾವ ಅವ್ರಿಗೆ? ಮಕ್ಳಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ ಒಂದು 20 ವರ್ಷ ಆಯ್ತು. 10 ವರ್ಷ ಆಯ್ತು. ಅಲ್ಲ, ಡೈವರ್ಸ್ ಯಾರಾದ್ರೂ ಇಚ್ಛೆ ಉಳ್ಳವರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾರಾದ್ರೂ ಇಚ್ಛೆ ಪಟ್ಟವ್ರು ಇದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹೊಂದಾಣಿಕೆ ಅವರಲ್ಲಿ ತಂದೆ ಇಲ್ಲ, ಹಾಗೆ ತಕ್ಷಣ ಕೋಟಿ ಹಾಕ್ತೀವಿ. ಡೈವರ್ಸ್ ಆಗಿದೆ, ಡೈವರ್ಸ್ ಖಾತೆಯಲ್ಲೇ ಇದೆ. 32 ವರ್ಷ. 2 ಮಕ್ಕಳು ನನಗೆ. 2ನೇವನು ಸಾಫ್ಟ್ವೇರ್ ಒಂದು 15 ವರ್ಷದ ಮನೆ. ಪೇಟೆಯಲ್ಲೂ ಒಂದು ಸ್ವಂತ ಮನೆ ಇದೆ. ನಮ್ಮ ಮನೆಯಲ್ಲಿ ಬಿಸ್ನೆಸ್. ಮನೆ ಕಡೆ ಏನು ಜಾತಿ ನೋಡಿ, ಅವರು ಹವ್ಯಕ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರಂತೆ. ರಾಘವೇಂದ್ರ, ಏನ್ ಮಾಡ್ತಾ ಇದ್ದೀರಿ? ಹಾರ್ಟಿಕಲ್ಚರ್. ಎಲ್ಲಿ? ಶಿವಮೊಗ್ಗದಲ್ಲಿ. ಹೇಳಿ, ನಿಮ್ಮ ಮದುವೆ ಆಗಿತ್ತ? ತೀರೋಗಿದಾರ? ಬಿಟ್ಟೋಗಿದ್ದಾರೆ. ಡೈವರ್ಸ್ ಆಗಿದೆಯಾ ಕೋರ್ಟ್ ಮುಖಾಂತರ? ಮತ್ತೆ ಈಗ ಅಕಸ್ಮಾತ್ ನೀವೆಲ್ಲೋ ಮದುವೆ ಆಗ್ತೀರಾ, ಮತ್ತೆ ಬಂದು ಕುತ್ಕೊಂಡ್ರೆ ಏನ್ ಮಾಡ್ತೀರಿ? ಓ, ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಸಿಕ್ಕಿಲ್ಲ. ಈಗ ಅದಕ್ಕೇನ್ ಮಾಡ್ಬೋದು? ಈಗ ಕಂಪ್ಲೇಂಟ್ ಕೊಟ್ಟಿದಾರಂತೆ, ಹುಡುಗಿ ಸಿಕ್ಕಿಲ್ಲಂತೆ. ಈಗ ಪೊಲೀಸರು ಕೊಟ್ಟರೆ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ. ಎಲ್ಲ ಕಡೆ ಹುಡುಗಿ ಸಿಕ್ಕಿಲ್ಲ. ಅದು ನೀವು ಕೋರ್ಟ್ ಹಾಕೊಂಡು ಕನ್ಸೆಂಟ್ ತಗೊಳ್ಬೇಕಾಗುತ್ತೆ. ಕೋರ್ಟ್ ಮೂಲಕ ಆಯ್ತು ಸಿಕ್ಕಿಲ್ಲ ಆಗ್ಬೋದು ಅಂತ ಹೇಳ್ಬೇಕಾಗುತ್ತೆ ಕೋರ್ಟ್. ಯಾಕೆ ಅಂತಂದ್ರೆ ನಾವು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಸಪೋಸ್ ನಾವೆಲ್ಲೋ ಇಲ್ಲಿ ಯಾರೋ ಅನುಕೂಲಸ್ಥರು ಸಿಕ್ಕಿದ್ರು ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಆ ಹುಡುಗಿ ಬಂತು ಅಂತ ಅಂದ್ರೆ ಕಾನೂನಿನ ಒಂದು ಸುಳಿಲಿ ಸಿಕ್ಕಾಕೋಬೇಕಾಗತ್ತೆ ಅಲ್ವಾ?
ಅದಕ್ಕೋಸ್ಕರ ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ಕಾಪಿನ ತಗೊಂಡೋಗಿ ಯಾರು ಒಬ್ಬರು ಲಾಯರ್ ಮುಖಾಂತರ ಇಷ್ಟು ದಿನ ಆದ್ರೂ ಸಿಕ್ಕಿಲ್ಲ, ನಾವು ಪುನರ್ವಿವಾಹ ಆಗ್ಬೇಕು ಅಂತ ಮಾಡ್ತಾ ಇದೀವಿ, ಮರು ಮದುವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ಒಂದು ಕ್ಲಿಯರೆನ್ಸ್ ಅನ್ನ ಕೋರ್ಟ್ ಮುಖಾಂತರ ಕೊಡಿಸಿ ಅಂತ ಅಂದ್ರೆ ಪ್ರಾಯಶಃ ಅವಾಗ ನಿಮಗೆ ಕ್ಲಿಯರೆನ್ಸ್ ಸಿಗ್ತದೆ. ಕರೆಕ್ಟ್. ಅದಕ್ಕೆ ನೀವು ಟ್ರೈ ಮಾಡಬೇಕು. ನಾವ್ ಯಾಕೆ ಅಂತಂದ್ರೆ ಇಲ್ಲಿ ಸುಮ್ಮನೆ ಹಾಗೆ ಮದುವೆ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಈಗ ನಿಮ್ದು ಓಕೆ ಆದ ತಕ್ಷಣನೇ ನಾವು ಪೊಲೀಸಿಂದ ಕ್ಲಿಯರೆನ್ಸ್ ತಗೋಬೇಕಾಗತ್ತೆ. ಆಮೇಲೆ ವುಮನ್ಸ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವರ ಅಧಿಕಾರಿಗಳನ್ನು ಕರೆಸ್ತೀವಿ. ಕರೆಸಿದ ನಂತರದಲ್ಲಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡಿಸ್ಕೊಡ್ತೀವಿ, ಕಾನೂನು ಬದ್ಧವಾಗಿ. ಇಷ್ಟರಲ್ಲಿ ನೀವು ತಗೋಬಹುದಾಗಿತ್ತು. ಸಿಕ್ಕಿದ್ರೆ ಅನುಕೂಲ. ಯಾಕಂದ್ರೆ ಮದುವೆ ಆಗೋರು ಯೋಚನೆ ಮಾಡ್ತಾರಲ್ವಾ, ಈಗ ಮದುವೆ ಆಗ್ಬಿಟ್ಟು ನಂತರದಲ್ಲಿ ಅಕಸ್ಮಾತ್ ಆ ಹುಡುಗಿ ಬಂದ್ಬಿಡ್ತು, ಏನ್ ಮಾಡ್ತೀರಿ? ಅದು ತುಂಬಾ ಕೇಸಸ್ ಆ ತರ ಎಲ್ಲ ಆಗಿದೆ. ಆ ಕಾರಣಕ್ಕೆ ಅದೊಂದು ಸ್ವಲ್ಪ ದಯಮಾಡಿ ನೀವು ಇಮಿಡಿಯೇಟ್ ಆಗಿ ಒಂದು ಕ್ಲಿಯರೆನ್ಸ್ ನಿಮ್ಗೆ ಯಾರಾದ್ರೂ ನಿಯರೆಸ್ಟ್ 10. ಶಶಾಂಕ ಅವ್ರ ತಾಯಿ ನಮ್ದು ಅಂಗಡಿ ಇದೆ, ಸ್ವಂತ ಮನೆ ಇದೆ. ಮತ್ತೆ ಅವನು ಸ್ಟೇಷನ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾನೆ ಅಮೆಝಾನ್ ಆಫೀಸಲ್ಲಿ. ನಾನು ಶಾಯಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ, ಟೈಲರಿಂಗ್. ಇಷ್ಟೇ. ಅವನು BCom ಓದಿದ್ದಾನೆ. ನಮ್ಮ ಜಾತಿಯವರಾದ್ರೆ ಓಕೆ. ಬ್ರಾಹ್ಮಣ ಹವ್ಯಕ್ ಬ್ರಾಹ್ಮಣರುತ್ತೆ. ಸ್ವಲ್ಪ ಕೆಟಗರಿ ಚೇಂಜ್ ಆದ್ರೂ ತೊಂದರೆ ಇಲ್ಲ ಸರ್. ನಾವು ಅವ್ರಿಗೆ ಒಪ್ಪಿಗೆ ಇದೆ ಅಂತಂದ್ರೆ ನಾವು ಒಪ್ಕೊಳ್ಳೋದು ರೆಡಿ ಇದೀವಿ. ಅಂದ್ರೆ ಏನು ಇದಿಲ್ಲ, ಸ್ಮಾರ್ಟ್ ವೈಷ್ಣವ ಆ ತರ ಯಾವ್ದಾದ್ರು ಅಡ್ಡಿಲ್ಲ ಸರ್. ನಂತರದಲ್ಲಿ ಏನಾದ್ರು ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ವೆಜ್ನವರು ಯಾರೇ ಆದ್ರೂ ನಡೆಯುತ್ತೆ. ಅಂದ್ರೆ ಈಗ ಸದ್ಯಕ್ಕೆ 1 ವರ್ಷದ ತನಕ ನೋಡೋಣ. ಈಗ ಸ್ವಲ್ಪ ಏಜು ಇದೆಯಲ್ಲ ಒಂದು, ಹಾಗಾಗಿ ಯೋಚನೆ ಮಾಡ್ತಾ ಇದೀವಿ. ಸ್ವಲ್ಪ ಏನು ಸಿಗ್ಲಿಲ್ಲ ಅಲ್ಲಿವರೆಗೂ 1 ವರ್ಷ ವೇಟ್ ಮಾಡ್ತೀವಿ. ಸಿಗ್ಲಿಲ್ಲ ಅಂತಂದ್ರೆ ವೆಜಿಟೇರಿಯನ್ ಆದ್ರೂ ಓಕೆ ಅನ್ನೋ ಲೆವೆಲ್ ಅಲ್ಲೇ ಇದೀವಿ ಸರ್. ನೋಡಿ, ಇವ್ರ ಮಗ ಅಂತರ ನಮ್ಮ ಮನೆ ಇರೋದು. ನಮ್ಮ ಮಗ ಒಂದು ಮಗಳು. ಮಗಳಿಗೆ ಮದುವೆ ಆಗಿದೆ. ಮಗನಿಗೆ 30 ವರ್ಷ ವಯಸ್ಸು. ಅವನು ಬೆಂಗಳೂರಿನಲ್ಲಿ CNC ಸಿಸ್ಟಮ್ ನಲ್ಲಿ ಅಕೌಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅಂತ ನಾವು ಹವ್ಯಕ ಬ್ರಾಹ್ಮಣರು. ಬ್ರಾಹ್ಮಣ ಪಂಗಡ ಆದ್ರೆ ಅಡ್ಡಿಲ್ಲ, ಅದು ಕಟಗಿರಿ ಆದ್ರೂ ಅಡ್ಡಿಲ್ಲ. ಒಂದು ಸಸ್ಯಾಹಾರಿಗಳು ಯಾವುದೇ ಪಂಗಡ ಆಗಿ ಸಸ್ಯಾಹಾರಿಗಳಾದ್ರೂ ಅಡ್ಡಿಲ್ಲ. ನಿಮ್ಮ ಮಗನಿಗೆ ಮದುವೆ ಮಾಡ್ಲಿಕ್ಕೆ ಹೊರಟಿದ್ರಿ. ಈಗ ಮೊದಲನೇ ಮದುವೆ ಹವ್ಯಕ ಬ್ರಾಹ್ಮಣರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ 3 ಜನ ಇದ್ದಾರೆ. ಮಗಳಿಗೆ ಮದುವೆ ಆಗಿದೆ. ಮೊದಲನೇ ಮದುವೆ ಅಲ್ವಾ? ಮೊದಲನೇ ಮದುವೆ. ಕೆಲಸ ಮಾಡಿದ್ರೆ ವಿಶ್ವಕರ್ಮ ಫಸ್ಟ್ ಮ್ಯಾರೇಜ್. ಎಷ್ಟು ಏಜ್ ನಿಮಗೆ? 35 ವರ್ಷ. ಎಲ್ಲಿ ಕೆಲಸ ಮಾಡ್ತಾರೆ? ಗಾಂಧಿ ಬಜಾರ್. ನಿಮಗೆ ಯಾವ ರೀತಿ ಹುಡುಗಿ ಇರಬೇಕು ಅಂತ ಬಯಸ್ತಾರೆ? ಸಾಮಾನ್ಯ ಹುಡುಗಿ. ನಿಮ್ಮದೇ ಜಾತಿಯವರಾಗಬೇಕಾ? ಬೇರೆ ಕ್ಯಾಸ್ಟ್ ಆದ್ರೂ ನಡೆಯುತ್ತೆ. ನೋಡಿ, ರಾಕೇಶ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಂತೆ. ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು. ಉದ್ಯೋಗ ಮಾಡ್ತಾ ಇದ್ದಾರೆ. ತುಂಗಾನಗರದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಂತರ ನಿಮ್ ತಂದೆ ತಾಯಿ ಇದಾರ? ಸಿಸ್ಟರ್ ಇದ್ದಾರೆ. ಅವ್ರಿಗೆ ಮದುವೆ ಆಗಿದೆಯಾ? ಎಲ್ಲರದ್ದು ಮದುವೆ ಆಗಿದೆ. ನೀವು ಮದುವೆಗೆ ಹುಡುಗಿ ನೋಡ್ತಾ ಇದ್ದೀರಿ. ಮೊದಲನೇದು ವಾಲಂಟ್ರಿ ತಗೊಂಡಿರೋದು. ಸ್ವಯಂ ರಿಟೈರ್ಮೆಂಟ್ ತಗೊಂಡೆ. ನಮ್ಮ ಬ್ರದರ್ಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ವಾಲಂಟ್ರಿ ತಗೊಂಡು ನಮ್ಮ ಅಣ್ಣಗೆ ನೋಡ್ತಾ ಇದ್ದೆ. ಸುಮಾರು 18-17 ಲಕ್ಷ ಖರ್ಚು ಮಾಡಿದ್ರು ನಮ್ಮ ಅಣ್ಣ ಉಳಿಲಿಲ್ಲ. ಆಮೇಲೆ 16 ವರ್ಷದಿಂದ ಅವ್ರಿಗೆ ಟ್ರೀಟ್ಮೆಂಟ್ ನೋಡಿದೆ. ಇಲ್ಲೇ ಮ್ಯಾಕ್ಸಲ್ಲಿ ಮಣಿಪಾಲಲ್ಲಿ ನೋಡಿದೆ. ಅವ್ರಿಗೆ ಆಗಲಿಲ್ಲ. ಅವಾಗ ತುಂಬ ವರಗಳು ಬಂತು ನನಗೆ, ಸಿಕ್ಕಾಪಟ್ಟೆ ವರಗಳು ಬಂತು. ಒಬ್ಬರು ಕೆಲಸದಲ್ಲಿ ಇರ್ತಿರ್ಲಿಲ್ಲ, ಒಬ್ಬರು ಬರೆಯೋರು ಇರ್ತಿರ್ಲಿಲ್ಲ. ನಮ್ಮ ಅಣ್ಣ ಅವರು ಕ್ಲರ್ಕ್ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಇದು ಬೇಡ 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 ಅಂತ ನಮ್ಮ ಅಣ್ಣ ಬಿಟ್ಟು ಅವರಿಗೆ ಸೀರಿಯಸ್ ಆಗ್ತಾ ಹೋಗ್ತಾರೆ. ಇದ್ರ ಗಲಾಟೆಯಲ್ಲಿ 15 ವರ್ಷ 16 ವರ್ಷ ಕಳೆದಂಗಾಯಿತು. ಆಮೇಲೆ ನಮ್ಮ ಅಣ್ಣ ತೀರ್ಕೊಂಡಿದ್ದು 5 ವರ್ಷ ಆಯಿತು. ನನಗೆ 6 ಜನ ಅಣ್ಣಂದು ಎಲ್ಲ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ.
ಅವರೆಲ್ಲ ನಮ್ಮ ಕ್ಯಾಸ್ಟೇ ಆಗಬೇಕು ಅಂತ ಬಹಳ ಅವಾಗ ಹಿಂದೆ ಯಾವ ಕ್ಯಾಸ್ಟ್ ಅಮ್ಮ? ನಮ್ದು ನಾಯ್ಡು ಕರ್ನಾಟಕ ಬರುತ್ತೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ SC ಅಂತ ಆಗುತ್ತೆ. SC ಅಂತ ಆಗುತ್ತೆ. ನನಗೆ ಮ್ಯಾರೇಜ್ ಆಗಿಲ್ಲ. ನಾನು ಈ ನಿವೃತ್ತಿ ತಗೊಂಡು ಮನೇಲಿದ್ದೀನಿ. ನನಗೂ ಬೇರೆ ಕಡೆ ಸಿಕ್ಕಿದೆ ಕೆಲಸ. ನನ್ಗೆ ಹೋಗೋಕೆ ಇಷ್ಟ ಇಲ್ಲ. ಈಗ ಆಧಾರ್ ಕಾರ್ಡ್ ಪ್ರಕಾರ ನೋಡಿದ್ರೆ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಅಣ್ಣಂದ್ರು ಅಕ್ಕ ಅದಕ್ಕೆಯವ್ರು ಹೇಳೋದು ಅಂದರೆ ನನಗೆ ನಿಜವಾದ ಏಜ್ ಗೊತ್ತಿಲ್ಲ. ಆಧಾರ್ ಪ್ರಕಾರ ನೋಡಿದ್ರೆ ಅದು 60 ಮೇಲೆ ಆಗುತ್ತೆ. 60 ಆಗುತ್ತೆ. ನಮ್ಮ ಮನೆ ಪ್ರಕಾರ ನೋಡಿದ್ರೆ ಈಗ 53 54 ಆಗುತ್ತೆ. ನಮ್ಮ ಮನೆಯವರು ಹೇಳೋರು, ನಮ್ಮ ಅತ್ತಿಗೆರೆಲ್ಲ ಹೇಳೋರು. ನನಗೆ 7 ಜನ ಅತ್ತಿಗೆ ಹೋಗಿದ್ರು. ಅವರೆಲ್ಲ ಹೇಳೋ ಪ್ರಕಾರ ನೋಡಿದ್ರೆ ಕೊನೆಯಲ್ಲಿ ಹುಟ್ಟಿರೋದು ನಾನೇ ಅಂತಾರೆ. ಒಂದೇ ನಾವು ಮ್ಯಾಟ್ರಿಮೋನಿಗೂ ಹಾಕಿದ್ವಿ. ನಮಗೆ ಸರಿಯಾದ ಒಂದು ಸಿಕ್ಕಿಲ್ಲ. ಆಮೇಲೆ ನಮ್ಮ ಅಣ್ಣನ ಫ್ರೆಂಡ್ಸ್ಗಳೇ ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಈಗ ನೋಡ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಇದ್ದಾರೆ. ನನಗೆ ಅವ್ರದ್ದೆಲ್ಲ ಬೇಡ ಅಂತ. ಈಗ ಅವ್ರ ಮದುವೆ ಆಗಿ ಮಕ್ಕಳಾಗಿರ್ಬೇಕಾದ್ರೆ ನನ್ನ ಮದುವೆ ಬಗ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ಆಗಲ್ಲ. ಅದಾಗಲ್ಲ. ಅದಕ್ಕೆ ಏನಿದ್ದಾಗ ನಮ್ಮ ಅಣ್ಣನ ಫ್ರೆಂಡ್ಸ್ಗಳೇ ನೋಡ್ತಾರೆ. ನನ್ನ ಫ್ರೆಂಡ್ಸ್ಗಳು ನೋಡಿ ಇಲ್ಲೇ ಸ್ಕೂಲ್ ಕಸ್ತೂರ್ಬಾ ಮನೆ ಇರೋದು ಇಲ್ಲೇ ಶಿವಮೊಗ್ಗದಲ್ಲೇ ಇರೋದು ಮನೆ. ಇಲ್ಲಿ ದುರ್ಗದಲ್ಲಿ ಅದಕ್ಕೆ ಇದು ಪೇಪರ್ ನಮ್ಮ ಮಗನಿಗೆ ಇರುತ್ತಲ್ಲ ಡೀಟೇಲ್ಸ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ತಗೊಂಡಿದ್ದಾರೆ. ಇಲ್ಲೇ ಶಿವಮೊಗ್ಗದಲ್ಲಿದೆ ಮನೆ. ಹೊಸ ಮನೆಯಲ್ಲಿದೆ. ತಂದೆ ಇಲ್ಲ, ತಾಯಿ ನಾವು. ಮೊದಲನೇ ಮದುವೆನಾ? ಇಲ್ಲ, ಮಗನ ಮದುವೆ ಸಕಲೇಶ್ಪುರದಾಗ. ಎಷ್ಟು ವರ್ಷ ಅಂದ್ರಿ? 40 ವರ್ಷ. ಯಾವ ಕಮ್ಯುನಿಟಿ ನೀವು? ಯಾವ ನಿಮ್ಮ ಜಾತಿಯ ಹುಡುಗಿನೇ ಬೇಕಾ ಅಥವಾ ಬೇರೆ ಜಾತಿಯವ್ರದ್ದು ನಡೆಯುತ್ತಾ? ಅಲ್ಲ, ಪರವಾಗಿಲ್ಲ. ತಿಂಗಳು ನೋಡಿ, 40 ವರ್ಷ ಅಂತೆ ಅವ್ರ ಮಗನಿಗೆ. ಮಗ ನನಗೆ ಚೆನ್ನೈಯಲ್ಲಿ ಕೆಲಸದಲ್ಲಿದ್ದಾನೆ. ನಮ್ಮ ಮನೆಯಲ್ಲಿಲ್ಲ. ಹಂಗಾಗಿ ಇವಾಗ ನೋಡ್ತಾ ಇದ್ದೀವಿ ಮಗಳಿಗೆ ಮದುವೆ ಮಾಡೋದು. ನಾವು ನಾಯ್ಡು ಜನ ಅಂತ. ನಿಮ್ಗೆ ಯಾವ ತರ ಹುಡುಗ ಬೇಕು ಅನ್ನೋದು ಕೆಲಸದಲ್ಲಿ ಈಗ ನಿಮ್ಮ ಮಗಳಿಗೆ ಡೈವೋರ್ಸ್ ಆಗಿದೆ ಅಲ್ವಾ? ಎಷ್ಟು ಮಕ್ಕಳಿದಾವ? ಮಕ್ಕಳಿಲ್ಲ. 2 ತಿಂಗಳು ಇದ್ಲು ಅಷ್ಟೇ. ಹುಡುಗಂದು ಎಲ್ಲ ಸುಳ್ಳು ಹೇಳಿದ್ರು. ಮನೆ ಇದೆ, ಕೆಲಸ ಇದೆ ಎಲ್ಲ ಹೇಳಿದ್ರು. ಮತ್ತೆ ಅವತ್ತಿನ ದಿವಸನೇ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮದುವೆ ಆಗಿದೆ. ಸಂಜೆನೆ ನಮ್ಮ ತಂಗಿ ಗಂಡ ಅವರೇ ದಾರೆ ಕೊಟ್ಟಿದ್ರು ನನ್ನ ಮಗಳಿಗೆ. ನಮ್ಮ ಮನೆಯವರು ಇಲ್ಲದ್ರಿಂದ ನಮ್ಮ ತಂಗಿ ಗಂಡನೇ ಎಲ್ಲ ನಮಗೆ ನೋಡಿ ಮಾಡಿರೋದು. ತಂಗಿ ಗಂಡನೇ ಅವರೇ ಸಂಜೆ ಹೊತ್ತಿಗೆ ಆಟಕ್ಕೆ ಹೋಗ್ಬಿಟ್ರು ಮದುವೆ ದಿವಸನೇ. ಅದರಿಂದ ನಮಗೆ ಆಮೇಲೆ ಆಗ್ಲಿಲ್ಲ. ಮತ್ತಾಮೇಲೆ 2 ತಿಂಗಳು ಇದ್ಲು ಅಲ್ಲಿ ಎಲ್ಲ ಸುಳ್ಳು ಹೇಳಿದ್ರು. ಇಲ್ಲಿಂದಾನೇ ದುಡ್ಡು ತಗೊಂಡು ಹೋಗಿ ಅಲ್ಲಿ ಜೀವನ ಮಾಡ್ಬೇಕಾಗಿತ್ತು ಅವಳು. ಆ ತರ ಸ್ಥಿತಿ ಇತ್ತು. ಹಂಗೆ ಅದೆಲ್ಲ ನೋಡ್ಬಿಟ್ರೆ ನಾನು ಬೇಡಮ್ಮ, ಈ ತರ ಆದ್ರೆ ಬಾರಿ ಕಷ್ಟ ಆಗುತ್ತೆ. ನಾವು ಸಾಕಕ್ಕಲ್ಲ, ಅವರು ನಮ್ಮನ್ನು ನೋಡ್ಕೊಳ್ಳೋ ಅಂತ ಗಂಡಸು ಬೇಕು. ಈ ತರ ಆದ್ರೆ ಹೆಂಗೆ ಅಂತ ಹೇಳಿ ಡೈವರ್ಸ್ ಮಾಡಿಸ್ದೆ. ನಾನೇ ಡೈವರ್ಸ್ ಮಾಡಿಸ್ದೆ. ಅವಳು ಬರಕ್ ರೆಡಿ ಇಲ್ಲ. ನಾನು ಏನಾರ ಕೆಲ್ಸಕ್ಕೆ ಸೇರಿ ಮದುವೆ ಮಾಡ್ಕೊಂಡೆ ಒಂದೇ ಸರಿ ನಾನು ಮದುವೆ ಆಗಿ ನಾನು ಆಗಲ್ಲ ಮತ್ತೆ ಅಂತ ತುಂಬಾ ಹಠ ಹಿಡಿದು ಇದ್ ಮಾಡಿದ್ದು. ನಾನು ಬಿಡ್ಲಿಲ್ಲ. ಅದಕ್ಕೆ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಸುಳ್ಳು ಹೇಳಿದ್ರ ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ. ಏನಿದೆ ನೇರ ಹೇಳ್ಬೇಕು. ಆ ತರ ಮಾಡಿದ್ರಿಂದ ನಾವು ಡೈವರ್ಸ್ ತಗೊಂಡ್ ಬಂದ್ವಿ. ನನ್ನ ಪ್ರೊಫೆಸರ್ ಹೆಂಡತಿ NR ನಾಯಕ್ ಅಂತ ನಮ್ಮ ಮನೆಯವರು. ಅವರು ಈಗ ಹೋಗಿ 4 ವರ್ಷ ಆಯ್ತು. ಮಕ್ಕಳು 3 ಜನ ಇದ್ದಾರೆ. ಅವ್ರ ಪಾಡಿಗೆ ಅವರಿದ್ದಾರೆ. ಎಲ್ಲ ಪ್ರೀತಿ ವಿಶ್ವಾಸ. ನನ್ನ ಜೊತೆಗೆ ಯಾರಿಲ್ಲಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಬ್ರು ಇದ್ದಾರೆ. ಮಗಳು ಇವಾಗ ಅದಕ್ಕೆ ನಾನು ಯಾಕೆ ಇದು ಮಾಡಬಾರ್ದು ಅಂತ ಆ ದಿವಸ ಬಂದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನನಗೂ ಇಷ್ಟ ಆಯ್ತು. ಮತ್ತೆ ಅವ್ರು ಯಾರು ಶಂಭು ನೀವು ಅನ್ನೋದನ್ನ ಪರಿಚಯ ಮಾಡಿಕೊಟ್ರು. ಅವರು ಮಾತಾಡಿ ಹೋಗಿದ್ದಾರೆ. ನಿನ್ನೆ ಅಮ್ಮನೂ ಫೋನ್ ಮಾಡಿದ್ರು. ಅವರು 30ನೇ ತಾರೀಕಿಗೆ ಇರುತ್ತೆ, ನೀನು ಬಾರಮ್ಮ ಅಂತ ಇದ್ರು. ಅವರು 72 ಇಯರ್ಸ್, ಅದು 62 ಆಯ್ತು. ಇದಕ್ಕೆ ನೋಡೋಣಮ್ಮ ಅಂತ ಹೇಳಿ ಅವ್ರು ಲಿಂಗಾಯತರು. ಅವರು ನಾವು ವಾಲ್ಮೀಕಿ ಬರ್ತೀವಿ. ಅದು
ಮಾಡೋಣ ಅಂತ ಹೇಳಿದ್ದಾನೆ. ಇಷ್ಟು 44 ವರ್ಷ ಇವಾಗ ನನಗೆ ಡಿವೋರ್ಸ್ ಆಗಿದೆ. ಒಂದು ಮಕ್ಕಳಿಲ್ಲ. ಸೆಕೆಂಡ್ ನೋಡಿ ವಿಜಯ ನನ್ನ ವಯಸ್ಸು 48 ಬರ್ತಿದೆ. ನಾನು ವಿವೇಕಾನಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಪುನರ್ವಿವಾಹ ಆಗುವಂತವ್ರಿಗೆ ಮತ್ತೆ ಮೊದಲನೇ ಮದುವೆ ಆಗುವಂತವರಿಗೆ ಪರಸ್ಪರ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ ನೀವೇ ನೇರ ಯಾವುದೇ ರೀತಿಯಲ್ಲಿ ಇಲ್ಲಿ ಬ್ರೋಕರೇಜ್ ಇಲ್ಲ ಅಂತಕ್ಕಂಥದ್ದು ಒಂದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಫೀಸ್ ಅನ್ನು ನಾವು ಮೆನ್ಷನ್ ಮಾಡಲ್ಲ. ನನ್ನ ಹೆಸರು ರಾಚಪ್ಪ ಅಂತ ಅಂದ್ಬಿಟ್ಟು ನಾನು DVS ಕಾಲೇಜ್ನಲ್ಲಿ ರಿಟೈರ್ಡ್ ಪ್ರಿನ್ಸಿಪಾಲ್ ಆಗಿ ಈ ತರದ್ದು ಸಮಾನ ಮನಸ್ಸು ನಾವೆಲ್ಲ ಸೇರ್ಕೊಂಡು ಈ ರೀತಿಯ ಒಂದು ಸಮಾಲೋಚನಾ ಸಭೆಯನ್ನು ನಾವು ಏರ್ಪಾಡು ಮಾಡ್ಕೊಂಡಿದ್ದೀವಿ. ನಮಗೇನಂತ ಅಂದ್ರೆ ಸಮಾಜದಲ್ಲಿ ಒಂದು 3-4 ಜನರ ಕಣ್ಣೀರನ್ನು ಒರೆಸಿದ್ರೆ ಅದು ಎಲ್ಲೋ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಭಾವಿಸ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನಗಳಿಗೆಲ್ಲ ಸುಮಾರು 13ನೇ ತಿಂಗಳು ಇದು ನಡೀತಾ ಇರೋದು. 15 ಇರ್ಲಿ ಬಿಡಿ, 1-2 ಹೆಚ್ಚು ಕಡಿಮೆ ಬರ್ತಾರೆ, ಪರಸ್ಪರ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡ್ಕೊಂಡ ನಂತರ ಮದುವೆ ಆಗ್ತಕ್ಕಂಥ ಸಂದರ್ಭ ಬಂದ್ರೆ ಅದಕ್ಕೆ ನಾವು ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಒದಗಿಸ್ತೀವಿ ಅಂತಕ್ಕಂಥ. ಆಮೇಲೆ ಅದಕ್ಕೇನಾದ್ರೂ ನಿಮ್ಮ ಒಪ್ಪಿಗೆ, ಹುಡುಗ ಮತ್ತೆ ಹುಡುಗಿ ಅಥವಾ ಗಂಡು ಹೆಣ್ಣು ಒಪ್ಪಿಗೆ ಸಿಕ್ತು ಅಂತಂದ್ರೆ ನಮಗೆ 2 ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಒಂದು, ಪೊಲೀಸ್ ಇಲಾಖೆಯಿಂದ ನಾವು ಕ್ಲಾರಿಫಿಕೇಶನ್ ತಗೊಳ್ತೀವಿ. ಎರಡನೇದು, ಮಕ್ಕಳ ಮತ್ತು ಮಹಿಳಾ ಇಲಾಖೆ ಅಂತ ಇದೆ, ಆ ಅಧಿಕಾರಿಗಳ ಒಂದು ಕ್ಲಾರಿಫಿಕೇಶನ್ ತಗೊಂಡು ರಿಜಿಸ್ಟರ್ಡ್ ಮ್ಯಾರೇಜ್ ಅನ್ನ ನಾವು ಮಾಡಿಸ್ಕೊಡ್ತೀವಿ. ಯಾಕೆಂತಂದ್ರೆ ಇಲ್ಲಿ ನಾವು ಏನಾದ್ರೂ 2ನೇ ಮದುವೆ ಮಾಡಿಸ್ಬೇಕಾದ್ರೆ ಮೊದಲನೇ ಮದುವೆ ಬಹಳ ಸುಲಭ, ಆದ್ರೆ 2ನೇ ಮದುವೆ ಇದೆಯಲ್ಲ ಅದು ಬಹಳಷ್ಟು ಕಷ್ಟ ಅನ್ನೋದು ನಿಮ್ಗೆಲ್ಲ ತಿಳುವಳಿಕೆ ಇದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರಿಂದ ನೀವು ಕೊಡ್ತಕ್ಕಂಥ ಮಾಹಿತಿ ಇದೆಯಲ್ಲ ಅದು ಪಕ್ಕಾ ಮಾಹಿತಿ ಇದ್ರೆ ಬಹಳ ಒಳ್ಳೆಯದು. ಯಾವ ಸಂಕೋಚವೂ ಬೇಡ. 65 ವರ್ಷ, ಈಗ ನನ್ನ ಸ್ನೇಹಿತರು ಮೊನ್ನೆ 68-69 ವರ್ಷದವರು ಒಬ್ರು ಮೊನ್ನೆ ಮದುವೆ ಆದ್ರು. ಹಾಗೇನೆ ಅವ್ರು ಹೆಂಡತಿನೂ ಒಬ್ರನ್ನ ಮಿಲಿಟರಿ ಅವ್ರನ್ನ ಮದುವೆ ಆದ್ರು. ಯಾಕೆಂತಂದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಏನಂತ ಅಂದ್ರೆ ಲೈಂಗಿಕ ಆಸಕ್ತಿ ಅನ್ನೋದಕ್ಕಿಂತ ಪರಸ್ಪರ ಆಶ್ರಯ ಇಂಪಾರ್ಟೆಂಟ್ ಒಂದು ಏಜ್ ನಂತರದಲ್ಲಿ. ಯಾಕೆಂತಂದ್ರೆ ಯಾರು ಆಶ್ರಯ ಇಲ್ಲದೆ ಹೋದ್ರೆ ಅನಾಥವಾಗಿ ನಾವು ಇರಬೇಕಾಗುತ್ತೆ, ಮತ್ತೆ ನಮ್ಮ ಜೀವನನೇ ಒಂದು ರೀತಿಯಲ್ಲಿ ಘೋರ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಸಮಾಲೋಚನಾ ಸಭೆಯನ್ನ ನಾವು ಏರ್ಪಾಡು ಮಾಡಿದ್ದೀವಿ. ಈಗ ನಿಮ್ಮೆದುರುಗಡೆನೆ ಮೇಡಮ್ ಅವ್ರು ಬಂದು ಹೇಳಿದ್ರು, ಟೀಚರ್ ಆಗಿದ್ದೀವಿ, ಆ ಹಂತದಲ್ಲಿ ನಮ್ಗೆ ಈ ತರದ್ದು ಸಂಗಾತಿ ಬೇಕು ಅಂತಂದ್ರೆ ನೀವು ಇಲ್ಲಿ ಓಪನ್ ಆಗಿ ಆಯ್ಕೆ ಮಾಡ್ಕೋಬಹುದು. ನಾನು ಮತ್ತೆ ಪುನಃ ಸ್ಪಷ್ಟಪಡಿಸೋದೇನು ಅಂತ ಅಂದ್ರೆ ಯಾವುದೇ ರೀತಿಯ ಫೀಸ್ ಅನ್ನ ನಾವು ತಗೊಳ್ಳೋದಿಲ್ಲ. ನೀವು ಇಲ್ಲಿ ಬರ್ಬಹುದು, ಪ್ರತಿ ತಿಂಗಳ ಕೊನೆ ಭಾನುವಾರ ಚರ್ಚೆ ಮಾಡಬಹುದು. ನೀವು ಒಂದ್ಸರಿ ಪರಿಚಯ ಆಗ್ಬಿಟ್ಟಿದೆ ಮತ್ತೆ ಬೇಡ ಅಂತ ಅನ್ಬಾರ್ದು, ಯಾಕಂದ್ರೆ ಹೊಸಬ್ರು ಬರ್ತಾ ಇರ್ತಾರೆ. ಹಾಗಾಗಿ ನೀವು ಪ್ರತಿ ಸಾರಿನೂ ನಿಮ್ಮ ಗುರುತನ್ನ ಪರಿಚಯವನ್ನ ಹೇಳ್ಕೊಂಡು ನೀವೇನಾದ್ರೂ ಆಸಕ್ತಿ ಇಟ್ಕೊಂಡು ನೀವು ಭಾಗವಹಿಸ್ತಾ ಇದ್ರೆ ಪ್ರಾಯಶಃ ಒಂದಲ್ಲ ಒಂದು ದಿನ ಒಳಿತು ಆಗಬಹುದು ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೆ. ಆಮೇಲೆ 2ನೇ ಪಾಯಿಂಟ್ ಏನು ಅಂತಂದ್ರೆ ಯಾರೋ ಒಬ್ರು ದೇವ್ರದು ಅಂತ ಅಂದ್ಬಿಟ್ಟು ಹೇಳಿದ್ರಿ. ಈಗ ದೇವ್ರು ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ದೇವ್ರು ಎಲ್ಲೂ ಈಗ ನಮ್ಮ ಬದುಕನ್ನ ನಾವು ಆಯ್ಕೆ ಮಾಡ್ಕೋಬೇಕೇ ಹೊರತು ಈಗ ದೇವರ ನಮ್ಗೆ ಗೊತ್ತಿರಂಗೆ ಭಟ್ರ ಹತ್ರ ಹೇಳಿ ಶಾಸ್ತ್ರೋಕ್ತವಾಗಿ ಎಲ್ಲಾ ರೀತಿಯಲ್ಲೂ ಮದುವೆ ಆಗಿರ್ತಾರೆ. ಯಾತಕ್ಕೆ ಈ ರೀತಿ ಜೀವನ ಆಗೋಗ್ಬಿಡುತ್ತೆ ಅಲ್ವಾ? ಅದನ್ನು ನಾವು ಯೋಚನೆ ಮಾಡಬೇಕು. ದೇವರು ಅಂತಕ್ಕಂಥದ್ದನ್ನ ನಾವು ಮಾಡ್ಕೊಂಡಿದೀವಿ ಹೊರತು, ನಾನು ಅದಕ್ಕೆ ಪದೇ ಪದೇ ಸಮಾಲೋಚನಾ ಸಭೆಯಲ್ಲಿ ಹೇಳ್ತಾ ಇರ್ತೀನಿ. ಈಗ ಮನುಷ್ಯನ ಒಂದು ಉಗಮ ಆಗಿ ಎಷ್ಟು ವರ್ಷ ಆಯ್ತು ಅಂತ ಅಂದ್ರೆ ಸುಮಾರು 9 ಲಕ್ಷ ವರ್ಷ ಆಯ್ತು. ಮನುಷ್ಯ ಉಗಮ ಆಗಿ 9 ಲಕ್ಷ ವರ್ಷ ಆಯ್ತು. ಆದ್ರೆ ದೇವರು ಧರ್ಮ ಅಂತ ನಾವು ಮಾಡ್ಕೊಂಡಿದ್ವಿ ಈಗ 5,000 ವರ್ಷದಿಂದ ಈ ಕಡೆಗೆ. ಹಿಂದೂ ಧರ್ಮಕ್ಕೆ ಎಷ್ಟಪ್ಪ ಆಯಸ್ಸು ಅಂತಂದ್ರೆ 5,000-6,000 ವರ್ಷದ ಆಯಸ್ಸು. ಇಸ್ಲಾಂ ಧರ್ಮಕ್ಕೆ ಎಷ್ಟು ವರ್ಷದ ಆಯಸ್ಸು ಅಂತ ಅಂದ್ರೆ ಸುಮಾರು 1,400 ವರ್ಷದ ಆಯಸ್ಸು. ಕ್ರಿಶ್ಚಿಯನ್ಸ್ ಅಂತಂದ್ರೆ 2024 ಅಂತಂದ್ರೆ 2024 ವರ್ಷದ ಆಯಸ್ಸು ಅಂತ ಆಗುತ್ತೆ. ಈಗ ನಾವೆಲ್ಲ ಒಳ್ಳೆ ಕಾಲದಲ್ಲೇನೆ ಮದುವೆ ಆಗಿರ್ತೀವಿ, ಆಮೇಲೆ ಶಾಸ್ತ್ರ ಕೇಳಿರ್ತೀವಿ, ಎಲ್ಲ ರಾಹು ಕಾಲ ಗುಳಿಕ ಕಾಲದಲ್ಲೇ ಮದುವೆ ಆಗಿರ್ತೀವಿ. ಆದ್ರೆ ಯಾತಕ್ಕೆ ನಮ್ ಜೀವನ ಈ ತರ ಆಗುತ್ತೆ ಅಂದ್ರೆ ದೇವರು ಅನ್ನೋದು ನಾವು ಮಾಡ್ಕೊಂಡಿರೋದೇ ಹೊರತು ದೇವರು ಎಲ್ಲೂ ಯಾರಿಗೂ ಕಾಣಿಸ್ಕೊಂಡು ಹೀಗೆ ಇರಬೇಕು, ಹಾಗೆ ಇರಬೇಕು, ಆ ತರನೇ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲೂ ಹೇಳಿಲ್ಲ. ಆದ್ರಿಂದ ಅವುಗಳನ್ನ ಆದಷ್ಟು ನೀವು ಕಡಿಮೆ ಮಾಡಿ ಬದುಕು ಮುಖ್ಯ ನಾನು ಹೇಳ್ತಕ್ಕಂಥದ್ದು.
ಈಗ ನಾನು ನನ್ನ ಸ್ವಂತ ಜೀವನವನ್ನು ಎಷ್ಟೋ ಸಾರಿ ನಾನು ಹೇಳ್ಕೊಂಡಿದ್ದೀನಿ. ಈಗ ನಾನು ಅಂತರ್ಜಾತಿ ವಿವಾಹ ಮದುವೆ ಆಗಿದ್ದೀನಿ. ಅಂತರ್ಜಾತಿ ವಿವಾಹ ಆಗಿ ನೀವು ನಂಬ್ತಿರೋ ಇಲ್ವೋ, ನಾನು ಪದೇ ಪದೇ ಅನೇಕ ಜನಗಳ ಎದುರುಗಡೆ ಹೇಳಿದ್ದೀನಿ, ಯಮಗಂಡ ಕಾಲ ಅಂತಂದ್ರೆ ಹಿಂದೂಗಳಲ್ಲಿ ಅತ್ಯಂತ ಕೆಟ್ಟ ಕಾಲ ಅಲ್ವಾ. ನಾನು ಯಮಗಂಡ ಕಾಲದಲ್ಲೇ ಮದುವೆ ಆಗಿದ್ದೀನಿ. ಮದುವೆ ಆಗಿ 33 ವರ್ಷ ಆಯ್ತು. ನನಗೂ 2 ಮಕ್ಕಳಿದ್ದಾರೆ. ಆರಾಮಾಗಿ ಜೀವನ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಯಾಕೆ ಈ ಪಾಯಿಂಟ್ ಅನ್ನ ಒತ್ತಿ ಹೇಳಿದೆ ಅಂತ ಅಂದ್ರೆ, ಇಲ್ಲಿ ಕಾಲ ಆಗ್ಲಿ ಕಾಲ ನಾವು ಹೇಗೆ ಸ್ವೀಕಾರ ಮಾಡ್ತೀವೋ ಅದ್ರ ಮೇಲೆ ನಿಂತಿರುತ್ತೆ ಅಲ್ವಾ. ಈಗ ನೀವೆಲ್ಲ ಒಳ್ಳೆ ಕಾಲದಲ್ಲೇ ಬಹಳ ಜನ ಮದುವೆ ಆಗಿರೋರಲ್ವಾ, ಯಾಕೆ ಕೆಟ್ಟದಾಗ್ತಾ ಇದೆ? ಆದ್ರಿಂದ ನಾವು ಇವುಗಳನ್ನು ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ಮತ್ತೊಂದು ಉದ್ದೇಶ ಏನು ಅಂತ ಅಂದ್ರೆ, ಈಗ ಸಮಾಜದಲ್ಲಿ ಜಾತಿ 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 ಅಂತ ಅಂದ್ಬಿಟ್ಟು ಅನೇಕ ರೀತಿಯ ಕಲಹಗಳು ನಡೀತಾ ಇರ್ತವೆ. ನಾವು ಇಲ್ಲಿ ಅಂತರ್ಜಾತಿ ವಿವಾಹಕ್ಕೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಯಾಕೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಸಮಾಜ ತಿಳಿಯಾಗಲಿ ಅಂತ ಅಂದ್ರೆ ಜಾತಿಯನ್ನ ನಾವು ಮಾಡ್ಕೊಂಡಿದ್ದೇ ಹೊರತು ಪುನಃ ದೇವರು ಎಲ್ಲೂ ಜಾತಿಯನ್ನ ಸೃಷ್ಟಿ ಮಾಡಿಲ್ಲ. ಭೂಮಿ ಮೇಲೆ ಇರ್ತಕ್ಕಂಥದ್ದು ಒಂದು ಹೆಣ್ಣು ಜಾತಿ, ಮತ್ತೊಂದು ಗಂಡು ಜಾತಿ ಅಂತಕ್ಕಂಥದ್ದು ಅಲ್ವಾ. ಹಾಗಾಗಿ ಬುದ್ಧ ಒಂದು ರೀತಿಯಲ್ಲಿ ಹೇಳ್ತಾನೆ ಏನು ಅಂತ ಅಂದ್ರೆ, ಜಾತಿಯನ್ನ ನಾವು ಮಾಡ್ಕೊಂಡಿದ್ದೀವಿ ಹೊರತು ದೇವರು ಜಾತಿಯನ್ನ ನಿಗದಿ ಮಾಡಿಲ್ಲ. ಒಂದು ಹೆಣ್ಣು ಒಂದು ಗಂಡು ಕೂಡಿದ್ರೆ ಮಾತ್ರ ಒಂದು ಶಿಶು ಅಂತಕ್ಕಂಥದ್ದು ಅಥವಾ ಮಗು ಅಂತಕ್ಕಂಥದ್ದು ಸಂತಾನ ಸೃಷ್ಟಿ ಆಗುತ್ತೆ ಅಲ್ವಾ. ಈಗ ಒಂದು ಜಿಂಕೆ ಜೊತೆ ಸೇರಿದಾಗ ಮಾತ್ರ ಮಕ್ಕಳಾಗ್ತವೆ. ಒಂದು ಹುಲಿ ಜೊತೆ ಸೇರಿದಾಗ ಮಾತ್ರ ಮಕ್ಕಳಾಗ್ತದೆ ಅಲ್ವಾ. ಹಾಗೇನೆ ಮನುಷ್ಯನ ಜೊತೆ ಸೇರಿದಾಗ ಮಾತ್ರ ಮಕ್ಕಳಾಗುತ್ತೆ ಹೊರತು ಬೇರೆ ರೀತಿಯಲ್ಲಿ ಸೇರಿದ್ರೆ ಮಕ್ಕಳಾಗೋದಿಲ್ಲ. ಆದ್ರಿಂದ ನಾವು ಇಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ಘನತೆ, ಗೌರವದಿಂದ ಬದುಕನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕೆ ಹೊರತು ನಾವು ತೀರಾ ಸಂಕೀರ್ಣವಾಗಿ ಇಳಿದು ಯೋಚನೆ ಮಾಡಿದ್ರೆ ನಾವು ಬದುಕನ್ನ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ. ಆದ್ರಿಂದ ನಾವು ಇವುಗಳನ್ನ ಮೀರಿ ನಾವು ಮನುಷ್ಯತ್ವಕ್ಕೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಮುನ್ನಡಿಯನ್ನ ಇಡೋಣ ಅಂತ ಹೇಳ್ತಾ, ನಿಮಗೆ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ನೀವು ಮಾತಾಡಿ. ಈಗ ನಾನು ಇಷ್ಟು ಮಾತುಗಳನ್ನ ಮಾತಾಡಿದ್ದೀನಿ. ನಂತರದಲ್ಲಿ ನಿಮ್ಗೆ ಯಾರಿಗಾರು ಮಾತಾಡಬೇಕು ಅನ್ಸಿದ್ರೆ ದಯಮಾಡಿ ನೀವು ಮಾತಾಡಿ. ನಿಮ್ಮ ಒಪಿನಿಯನ್ ಅನ್ನು ನಾವು ಕೌಂಟ್ ಮಾಡ್ತೀವಿ. ಕೌಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಹೇಗೆ ನಾವು ಇದನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಗೊತ್ತಾಗ್ತಿದೆ 13ನೇ ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ. ಸುಭಾಷ್ ಶೀಘ್ರಂ ಅಂತ ಹೇಳಿ ಮಾಡಿದ್ರೆ ಯಾರು ಹೋಗಿದ್ದಾರೆ ಗೊತ್ತಿಲ್ಲ. ಅದನ್ನು ಮಾಡಿದ್ದಾರೆ ಸರ್, ಸುಭಾಷ್ ಶೀಘ್ರಂ ಅಂತ. ಈ ಗಂಟು ಹೆಣ್ಣಿನ ಸಂಬಂಧ ವಿಜೇತರನ್ನೇ ಸೇರ್ತಾರೆ. ಅದು ನಾನು ಒಂದ್ಸರಿ ಹೋಗಿದ್ದೀನಿ, ದಾವಣಗೆರೆಯಲ್ಲಿ ಆಯ್ತು ಅಂತ. ಅದು ಇಲ್ಲಿ ಯಾರು ಹೋಗಿದ್ರೆ ಗೊತ್ತಿಲ್ಲ. ಎಂಟ್ರೆನ್ಸ್ ಫೀಸೇ ರಿಜಿಸ್ಟ್ರೇಷನ್ 1000 ರೂಪಾಯಿ ತಗೊಂಡ್ಬಿಟ್ಟು ನಿಯರ್ಲಿ 1000ಗಟ್ಟಲೆ ಜನಗಳು ಅಲ್ಲಿ ಬಂದು ಹೆಣ್ಣು ಕಡೆಯರು ಗಂಡಿನ ಕಡೆಯವರೆಲ್ಲ ಬಂದಿರ್ತಾರೆ. ಅವರೆಲ್ಲರೂ 1000 ರೂಪಾಯಿ ಕೊಟ್ಟು ಎಂಟ್ರಿ ಫೀಸ್ ತಗೊಂತಾರೆ. ಎಷ್ಟು ಲಕ್ಷಗಟ್ಟಲೆ ಆಯ್ತು ಸರ್ ಅದನ್ನ ತಗೊಂಡು. ನಾವೆಲ್ಲ ಈ ರೀತಿ ಈಗ ನನ್ನ ಮಗಂದೇ ವ್ಯವಸ್ಥೆ ಆಗಿದ್ದು, ಈ ತರ ನಾವೆಲ್ಲ ಆಗಿ ನಾವೇನ್ ಪಾಪ ಮಾಡಿದ್ವಿ ಅಂತ ಅನ್ಸುತ್ತೆ ಅವ್ರು ನೋಡಿದ್ರೆ. ಈ ತರ ಪಾಪ ಮಾಡಿ ನಮ್ಗೆ ಇಷ್ಟು ತೊಂದರೆ ನೀವು ಹೇಳಲ್ಲ ಸರ್, ರಾಜ್ಯಕ್ಕೆ ಈಗ ಹೇಳಿದ್ರಿ ನೀವು. ಈ ಗಂಡು ಹೆಣ್ಣು ಜೀವ ಅನ್ನೋದೇ ಜೀವನ ಅನ್ನೋದು ಇದೇ ತರನೇ ಬಂದಿರೋದು. ಇದನ್ನ ವಿಟ್ಲೇಟ್ ಮಾಡ್ಕೊಂಡು ಬೇರೆ ತರದಲ್ಲಿ ಅವರು ಸಂಪಾದನೆ ಮಾಡೋ ತರ ಮಾಡ್ಕೊಂತಿದಾರಲ್ಲ. ನೀವು ಮಾಡ್ತಾ ಇರೋದು ನಿಸ್ವಾರ್ಥ ಸೇವೆ, ಇದು ತುಂಬಾ ಪಬ್ಲಿಕ್ ಆಗಬೇಕು ಇದನ್ನ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ತರ ನೀವು ಹೇಳಿದೆ 4 ಜನ ಕಣ್ಣೀರು ಹಾಕಿದ್ದನ್ನ ಅದು ಪುಣ್ಯ ಬರುತ್ತೆ ಅನ್ನೋದಲ್ಲ, ಅಕ್ಷರ ಸತ್ಯ ಮಾತನಾಡೋದು. ಆ ತರ ಕಣ್ಣೀರು ಹಾಕೋರು ಬಹಳ ಇದ್ದಾರೆ ಸರ್. ಆದ್ರೆ ಇದ್ರೊಳಗೆ ಈ ತರ ದುಡ್ಡು ಎಲ್ಲ ಮಾಡ್ತಾರೆ. ಮೈಸೂರು, ದಾವಣಗೆರೆ, ಬೆಂಗಳೂರು, ಈ ತರ ಹೇಳಿದ್ರು. ಒಂದು ಪೇಪರ್ ನಲ್ಲಿ ಬಂತು, ನಾನು ಕೂಡ ಪೇಪರ್ ನೋಡಿದ್ದೇನೆ, ಲೋಕಲ್ ಪೇಪರ್ ಅಲ್ಲಿ ಬಂದಿದ್ದನ್ನು ನೋಡಿ ನಾವು ಬಂದ್ವಿ. ಇದು ನಿಮ್ಮಲ್ಲಿ ನೀವು ಹೇಳ್ತಾರೆ ಕರೆಕ್ಟ್. ಇಲ್ಲಿ ಏನೇ ಒಂದು ಕೊಡಕ್ಕೆ ಆಡ್ ಕೊಡಕ್ಕಾದ್ರೂ ದುಡ್ಡಿಲ್ಲ, ಯಾರು ಮಾಡಕ್ ಆಗಲ್ಲ. ನಿಜ ನೀವು ಅದಕ್ಕೆ ಬೇಕಾದ್ರೆ ಒಂದೇನ ಇಬ್ರು ಆಗತ್ತೆ ಕೊಡೋ ಇದೀವಿ ಅಂತ ಹೇಳ್ತೀರಿ. ಅದು ಲಿಮಿಟೆಡ್. ಒಂದೇ ದಿವಸ ಮಾಡೋದಿಕ್ಕೆ 1000 ರೂಪಾಯಿ ಒಬ್ಬರ ಅಂತ ಹೇಳಿದೆ. ಅಲ್ಲಿ ನಿಯರ್ಲಿ ಅಬೌಟ್ 3000 4000 ಜನ ಬಂದಿದ್ರು. ಎಷ್ಟು ಕಲೆಕ್ಟ್ ಆದದ್ದು ಅಂತ ಲೆಕ್ಕ ಹಾಕಿದ್ವಿ. ಅದಕ್ಕಿಂತ ಈ ತರದಲ್ಲಿ ನೀವೇನಾದ್ರು ಒಂದು ಮಾಡಿ, ಯಾಕೆಂದ್ರೆ ಈ ಖರ್ಚಿದ್ದೇ ಇರುತ್ತೆ. ಯಾರಿಗಾದ್ರು ಒಂದು ನಾವು ಪ್ರಕರಣ ಮಾಡಿ ಬೇರೆ ಕಡೆ ತೋರಿಸ್ಬೇಕು, ಎಲ್ಲರಿಗೂ ಪಬ್ಲಿಕ್ ಮಾಡಬೇಕು ಅಂತಂದ್ರೆ ಬೇಕಾಗುತ್ತೆ. ದುಡ್ಡಿದ್ದಲ್ಲಿ ಯಾರು ಆಗೋದಿಲ್ಲ ಈ ಕಾಲದಲ್ಲಿ. ನೀವು ರಿಟೈರ್ಡ್ ಆಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ನಿಜವಾಗ್ಲೂ ನಮ್ಗೆ ಗೊತ್ತಾಗಿಲ್ಲ, ಇಲ್ಲಿ ಬಂದಿದ್ದ ಮೇಲೆ ಗೊತ್ತಾಯ್ತು. ನಾನು ಫೋನ್ ತಗೊಂಡೆ, ನಮ್ಮ ರಾಜಪ್ಪನವ್ರು ಹೇಳಿದ್ರು ಬನ್ನಿ ಅಂತ. ಇವರಿಗೆ ಮತ್ತೆ ಹೇಳಿದೆ, ಜಾಗನೂ ಗೊತ್ತಾಗಿಲ್ಲ, ಮುಂದೆ ಹೋಗ್ತಿದ್ದೆ. ಮತ್ತೆ ಹೇಗೇನು ವಾಪಸ್ ಬಂದು ಇಲ್ಲಿ ಬಂದೆ. ಒಳ್ಳೆ ಜಾಗನ ಚೆನ್ನಾಗಿದೆ. ಇದು ಪಬ್ಲಿಕ್ ಆಗಬೇಕು.
ನಾನು ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಾವೀಗ ಏನ್ ಇಷ್ಟು ಜನ ಸೇರಿದ್ದೀವಿ, ನಾವೇ ಇನ್ನೊಬ್ಬರಿಗೆ ತಿಳಿಸ್ಬೇಡ ಸರ್, ಅದಕ್ಕೆ ಒಬ್ರಿಗೆ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಮುಂದುವರೆದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಎಲ್ಲರೂ ಯಾರ್ಯಾರಿಗೆ ಹೆಣ್ಣವರಿಗೆ ಗಂಡು ಸಿಗ್ಲಿ, ಗಂಡವರಿಗೆ ಹೆಣ್ಣು ಸಿಕ್ಕಿ ಅವರಿಗೆ ಒಳ್ಳೇದೊಂದಾದ್ರೆ ನಮ್ಗೆಲ್ಲರಿಗೂ ಒಂದು ಪುಣ್ಯ ಬರುತ್ತೆ ಅನ್ನೋ ಒಂದು ನನ್ನ ಮಾತು. ಈಗ ಗೊತ್ತಾಯ್ತು ನನಗಾಲೇ 13 ತಿಂಗಳ ಹಿಂದೆ ಗೊತ್ತಾಗ್ತಿತ್ತು. 13 ತಿಂಗಳ ಹಿಂದೆ ಗೊತ್ತಾಯ್ದ್ರೆ ನನ್ನ ಲೈಫ್ ಬದಲಾವಣೆ ಆಗ್ತುತ್ತೆ ಏನೋ. ಇಷ್ಟೊಳಗೆ ಎಷ್ಟಾರು ಮಂದಿ ಬಂದಿರ್ತಾರೆ, ಎಲ್ಲೋ ಆಯ್ಕೆ ಮಾಡ್ಕೊತಿದ್ನೇನು. ಅಲ್ಲ, ನಾನು ಅದಕ್ಕೆ ಪ್ರತಿ ತಿಂಗಳು ಪ್ರತಿ ತಾಲೂಕಿಗೆ ಒಂದೊಂದು ದಿವಸ ಕೊಟ್ರೆ, ಪ್ರಾವಿಷನ್ ಕೊಟ್ರೆ ಬಹಳ ಏನಾಗುತ್ತೆ. ನಾನು ಅದನ್ನೇ ಹೇಳ್ತೀನಿ. ಈಗ ನಾವು ಡೈವರ್ಸ್ ಆಗಿದೆ, ಕಂಪ್ಲೇನ್ ಆಗಿತ್ತು. ಇವರು ಮತ್ತೆ 8-9 ತಿಂಗಳಿದ್ರು, ಡೈವರ್ಸ್ ಆಗಿದೆ. ಡೈವರ್ಸ್ ಕ್ಲಿಯರ್ ಆಗಿದೆ. ತೋಟ ಇದೆ ಹಾಕಕ್ಕೆ, ಟಿಂಬರ್ ಮರ್ಚೆಂಟ್ ಟಿಂಬರ್ ಯಾವಾಗ ಮಾಡ್ತಾ ಇದ್ರು. ಅಣ್ಣ ತಮ್ಮ ಇತ್ತು, ಅಕ್ಕಗೆ ಮದುವೆ ಆಗಿದೆ. ಅಮ್ಮ, ನಾನು ಮತ್ತೆ ಅಣ್ಣ. ತಮ್ಗೆ ಎಷ್ಟು ಏಜ್ ಈಗ? ಇದು 37 ಆಯ್ತು. ನೋಡಿ, 37 ವರ್ಷ ಅಂತೆ. ರಿಪ್ಪನ್ಪೇಟೆನಲ್ಲಿ ಇದ್ದಾರೆ. ಪ್ರೈವೇಟ್ ಬಿಸ್ನೆಸ್ ಮಾಡಿಕೊಂಡು ಭದ್ರಾವತಿಯಿಂದ ಬಂದಿದ್ದೀವಿ. ಯಾದವ ಸಂಘ, ಯಾದವ ಜಾತಿ MCA ಮಾಡಿದ್ವಿ. ಭದ್ರಾವತಿಯಲ್ಲಿ ನಿಮಗೆ ಏಜು? ಏಜ್ 39. ಮೊದಲನೇ ವಿವಾಹನ? ಮೊದಲನೇ ವಿವಾಹ. ಸರ್ವ ಜನಾಂಗ ಜಾತಿಯ ವಧುವರರ ವಿಧವೆ ಹಾಗೂ ವಿಧುರರ ಸಂಯುಕ್ತ ಸಮಾವೇಶದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆ, ಹಲವು ತಾಲೂಕುಗಳಿಂದ ಆಗಮಿಸಿದಂತಹ ಸರ್ವರನ್ನು ಈ ವ್ಯಕ್ತಿಯನ್ನ ಅಧ್ಯಕ್ಷತೆ ವಹಿಸಿದಂತಹ ಪ್ರೊಫೆಸರ್ ರಾಜಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಚೀಫ್ ಆಫೀಸರ್, ನಿವೃತ್ತ ಚೀಫ್ ಆಫೀಸರ್ ಜನ್ಮೋಜಿರಾವ್ ಇದ್ದಾರೆ, ಅವ್ರಿಗೂ ತುಂಬ ಹೃದಯದ ನಿವೃತ್ತ ತೆರಿಗೆ ಅಧಿಕಾರಿಯಾದಂತಹ ಶ್ರೀನಿವಾಸ್ ಅವರು ಸಭೆಯಲ್ಲಿದ್ದಾರೆ, ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ